ಓಂ ಶ್ರೀ ಮಂಜುನಾಥಾಯ ನಮಃ. ನಾವು ಶ್ರೀ ನೀಲಕಂಠೇಶ್ವರ ವಲಯದ ಒಕ್ಕೂಟದ ಅಧ್ಯಕ್ಷಳಾದ ಶ್ರೀಮತಿ ಸುವರ್ಣ ಬಸವರಾಜ್ ಕೊಡಬಳ್ಳಿ, ಕೊನ್ನೂರು ವಲಯದಿಂದ ಇವತ್ತಿಂದ ಶ್ರೀ ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಅಪಪ್ರಚಾರ ಮಾಡುತ್ತಿದ್ದಾರೆ. ಆದ ಕಾರಣ ಅಪಪ್ರಚಾರ ಯಾರೂ ಮಾಡಬಾರದು. ಅವರಿಂದ ಬಹಳಷ್ಟು ಸಹಾಯವಾಗಿದೆ. ಮಕ್ಕಳ ಶಿಕ್ಷಣಕ್ಕೆ, ಶಾಲಾ ಮಕ್ಕಳಿಗೆ ಮತ್ತು ಗುಡಿ ಗುಂಡಾರಗಳಿಗೆ ಮತ್ತು ದೇವಸ್ಥಾನಗಳಿಗೆ ಮತ್ತು ವಯೋವೃದ್ಧರಿಗೆ, ಮನೆ ಇಲ್ಲದವರಿಗೆ ಮನೆಗಳನ್ನು ಕಟ್ಟಿಕೊಟ್ಟಾರೆ. ಆಮೇಲೆ ನಿರ್ಗತಿಕರಿಗೆ 800 ರೂಪಾಯಿ ಮಾಸಾಸನಗಳನ್ನು ಮಾಡಿಕೊಟ್ಟಿದ್ದಾರೆ. ವಾತ್ಸಲ್ಯದ ಮನೆಗಳನ್ನು ಕಟ್ಟಿಕೊಟ್ಟಿದ್ದಾರೆ. ಮತ್ತು ವಿದ್ಯಾರ್ಥಿಗಳಿಗೆ, ಪ್ರಥಮ ಬಂದ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಅಂತ ಹೇಳಿ ತಿಂಗಳಿಗೆ 1000 ಅಥವಾ 400 ರೂಪಾಯಿಯನ್ನು ಕೊಟ್ಟಿದ್ದಾರೆ. ಬಡ ಮಕ್ಕಳಿಗೆ ಬಹಳ ಅನುಕೂಲವಾಗಿದೆ. ಯಾರು ಅಪಪ್ರಚಾರ ಮಾಡಬಾರದು. ಈಗಿನ ಕಾಲದಲ್ಲಿ ಸಹಾಯ ಮಾಡಲು ಯಾರು ಮುಂದೆ ಬರುವುದಿಲ್ಲ. ಅಂಥ ವಿಚಾರಗಳನ್ನು ಮಾಡಬಾರದು. ಶ್ರೀ ಧರ್ಮಸ್ಥಳ ಕ್ಷೇತ್ರದವರು ನಮಗೆ 10,000ಕ್ಕೆ 700 ರೂಪಾಯಿ ಬಡ್ಡಿಯನ್ನು ತೆಗೆದುಕೊಂಡಿದ್ದಾರೆ. 1 ಲಕ್ಷಕ್ಕೆ 7,000 ರೂಪಾಯಿಯನ್ನು ಬಡ್ಡಿಯನ್ನು ತೆಗೆದುಕೊಂಡಿದ್ದಾರೆ. ಇದರ ಉಪಯೋಗವನ್ನು ಎಲ್ಲರೂ ತೆಗೆದುಕೊಂಡಿದ್ದಾರೆ. ಬೇರೆ ಕಡೆ ಸಾಲ ಮಾಡಬೇಕಾದರೆ ನಮಗೆ ಗಿರವಿ ಇಡಲು ಏನಾದರೂ ಬಂಗಾರದ ವಸ್ತುಗಳನ್ನು ಅಥವಾ ಯಾವುದೇ ಮನಿ ಕಾಗದಗಳನ್ನು ಕೇಳುತ್ತಾರೆ. ಆದರೆ ಯಾರೂ ಏನನ್ನು ಕೇಳದೆ ನಮ್ಮ ಉಳಿತಾಯ ಕೇವಲ 20 ರೂಪಾಯಿ, ಕೇವಲ 10 ರೂಪಾಯಿ ಇರುವುದರಿಂದ ಅದರ ಮೇಲೆ ನಮಗೆ ಲಕ್ಷ ಸಾಲವನ್ನು ಕೊಡುತ್ತಾರೆ. ಹೈನುಗಾರಿಕೆ ಇರ್ಬೋದು, ರೈತರಿಗಾಗಿ, ಆಮೇಲೆ ರೈತ ಮನೆಗಾಗಿ ಇಂಥ ಎಲ್ಲ ಸೌಲಭ್ಯಗಳನ್ನು ಒದಗಿಸಿಕೊಟ್ಟಿದ್ದಾರೆ. ಇನ್ನೂ ಹೇಳಬೇಕಂತಂದ್ರೆ ಎಲ್ಲರಿಗೂ ಅನುಕೂಲ ಮಾಡಬೇಕಂದ್ರೆ ಅವರಿಗೆ ಇನ್ಶೂರೆನ್ಸ್ ಅಂತ ಮಾಡಿಸಿಕೊಟ್ಟಿದ್ದಾರೆ. ಆರೋಗ್ಯ ಕಾರ್ಡ್ಗಳನ್ನು ಮಾಡಿಕೊಟ್ಟಿದ್ದಾರೆ. ಆಮೇಲೆ ಎಲ್ಲ ರೀತಿಯ ಅನುಕೂಲ ಮಾಡಿಕೊಟ್ಟಿದ್ದಾರೆ. ದಯವಿಟ್ಟು ಯಾರು ಅಪಪ್ರಚಾರ ಮಾಡಬಾರದು. ಇದರ ಸದುಪಯೋಗ ತೆಗೆದುಕೊಳ್ಳಿರಿ. ಇಲ್ಲಿಗೆ ನನ್ನ ವಿನಂತಿ. ನಮಸ್ಕಾರ.